ಸೊ ಕೆಲಸನೇ ಸಿಕ್ಕುತ್ತಿಲ್ಲ, ಏನು ಮಾಡಿದ್ರು 6 ತಿಂಗಳಾಯಿತು, ಏನು ಮಾಡೋದು ಗುರುಜಿ? ಕೆಲಸ ಸಿಗಬೇಕಾದ್ರೆ ಏನಾದರೂ ಸಲಹೆ ಸೂಚನೆಗಳನ್ನು ಕೊಡಿ ಅಂತ. ಇವನು 6 ತಿಂಗಳಿಂದ ಕೆಲಸ ಹುಡುಕ್ತಾವನಂತೆ, ಇವನಿಗೆ ಕೆಲಸ ಸಿಕ್ಕಿಲ್ಲಂತೆ, ಏನಾದರೂ ಸಲಹೆ ಸೂಚನೆ ಕೊಡಿ ಅಂತ. ಇವನು 6 ತಿಂಗಳಿಂದ ಕೆಲಸ ಸಿಕ್ಕಲಿಲ್ಲ ಅಂತಂದರೆ ಇವನು ಯಾರೋ ಅವನ ಪೂರ್ವಾಪರಗಳು ನನಗೆ ಗೊತ್ತಿಲ್ಲ, ಆದರೂ ಅವನು ಕೇಳೋ ಪ್ರಶ್ನೆಯಲ್ಲಿ ಜಡ್ಜ್ ಮಾಡ್ಬೋದು ಇವನೊಬ್ಬ ಸೋಮಾರಿ, ಇವನೊಬ್ಬ ಆಲಸ್ಯ ಇರುವಂತಹ ವ್ಯಕ್ತಿ, ಇವನಿಗೆ ಜಡತ್ವ ಬಂದು ಬಡ್ದ್ಬಿಟ್ಟೈತೆ ಶರೀರದಲ್ಲಿ, ಮನಮಸ್ತಿಷ್ಕದಲ್ಲಿ. ಅದಕ್ಕೋಸ್ಕರ ಇವನಿಗೆ 6 ತಿಂಗಳಾದರೂ ಕೆಲಸ ಸಿಕ್ಕಲಿಲ್ಲ. ಇದನ್ನು ನಾನು ಸೀಲೊತ್ತಬೇಕಾದ್ರೆ ಹೇಳ್ಬೋದು, ಇವನು ಸೋಮಾರಿ ಅಂತ, ಆಲಸ್ಯ ಇರೋ ವ್ಯಕ್ತಿ ಅಂತ ಹೇಳ್ಬಿಡ್ಬೋದು. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟು, ಇವನು ಶ್ರಮಜೀವಿ ಅಲ್ಲ. ಇವನಿಗೆ ಕುಂತಿದ್ದ ಜಾಗದಲ್ಲಿ ಬರಬೇಕು ಅಂದರೆ ಗುಹೆ ಬಿಟ್ಟು ಆಚೆ ಬರ್ತಾ ಇಲ್ಲ ಸಿಂಹ. ದೇವ್ರನ್ನ ಪ್ರಾರ್ಥನೆ ಮಾಡ್ತಾವನೆ, ಭಗವಂತ ನನಗೊಂದು ಅದ್ಭುತವಾದ ಎಳೆ ಜಿಂಕೆ ಕೊಟ್ಬಿಡೆಯ, ಅದು ಗುಹೆಗೆ ಬಂದು ದಾರಿ ತಪ್ಪಿಸ್ಕೊಂಡು ಬಂದ್ಬಿಡ್ಲಿ, ನಾನು ಅಂತ ಅನ್ಕೊಂಡಿರ್ತೀನಿ, ನನ್ನ ಬಾಯಿಗೆ ಬಂದು ಬಿದ್ದುಬಿಡ್ಲಿ ಅಂತ ಭಗವಂತನ ಬೇಡ್ಕೊಳ್ಳೋಂಥ ಸೋಮಾರಿ ಇವನು. ಅಂದರೆ ಬೇಟೆ ಆಡಬೇಕಾದ್ರೆ ನಾವು ಕಾಡೊಳಗಡೆ ಸುತ್ತಬೇಕು, ಯಾವುದೋ ನೀರು ಕುಡಿಯೋಕೆ ಬರ್ತದೆ ಪ್ರಾಣಿಗಳು, ಅಲ್ಲಿ ಹೋಗ್ಬೇಕು, ಅದಿಲ್ಲ. ಇವನಿಗೆ ಕೆಲಸನ ಮನೆಗೆ ಹುಡ್ಕೊಂಡು ಬಂದು ಕೊಡಬೇಕು. ಫ್ರೆಂಡ್ಸ್ಗಳು ಅವರೆಲ್ಲ ಇವನಿಗೆ ಫೋನ್ ಮಾಡಿ, ಬಾರೋ ನಾನು ಕೆಲಸ ಕೊಡ್ತೀನಿ ಅಂತ ಕರಿಬೇಕು. ಈ ರೀತಿ ಆಲಸ್ಯ ಇರೋವಂಥವನು ಒಂದು. ಎರಡನೇದು ಬಂದು ಕೆಲಸ ಇಲ್ಲ ಅಂತ ಗೊತ್ತು, ಆದರೆ ಏನು ಕೆಲಸ ಬೇಕಾದ್ರೂ ಮಾಡ್ತೀನಿ ಅನ್ನೋ ಮನಸ್ಥಿತಿ ಇಲ್ಲ. ನನಗೆ ಇಂಥದ್ದೇ ಕೆಲಸ ಬೇಕು, ನನಗೆ ಗೊತ್ತಿರೋದೇ ಇದು, ಇಂಥ ಕೆಲಸ ಮಾತ್ರ ಕೊಟ್ಟರೆ ನಾನು ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ. ಇಷ್ಟೇ ಸಂಬಳ ಕೊಟ್ಟರೆ ಮಾತ್ರ ನಾನು ಕೆಲಸ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ. ಇಂಥವ್ರಿಗೆಲ್ಲ ಕೆಲಸಗಳು ಖಂಡಿತವಾಗ್ಲೂ ಸಿಗೋದಿಲ್ಲ. ಇದು ಎರಡನೇ ಪಾಯಿಂಟ್. ಥರ್ಡ್ ಪಾಯಿಂಟು, ಇವನೇನು ಮಾಡ್ತಾನೆ, ಬೆಳಿಗ್ಗೆ ನಾಷ್ಟ ಮಾಡ್ಕೊತಾನೆ, ಎಲ್ಲೋ ಒಂದು ಕಡೆ ಹೋಗ್ತಾನೆ, ಕೆಲಸ ಸಿಕ್ಕಲಿಲ್ಲ ಅಂದರೆ ಬಂದು ಕುಂತ್ಕೊಂಡು ನಿದ್ದೆ ಮಾಡ್ತಾನೆ, ಇಲ್ಲಾಂದ್ರೆ ಯಾವುದೋ ಅರಳಿ ಮರದ ಕೆಳಗಡೆ ಹುಡುಗರ ಹತ್ರ ಇಸ್ಬಿಟ್ಟು ಅದು ಇದು ಆಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬಂದೆ. ಮನೇಲಿ ಹೆಂಡತಿಗೆ ಅಪ್ಪ ಅಮ್ಮನಿಗೆ ಹೇಳ್ತಾನೆ, ನಾನು ಇವತ್ತು ಎಷ್ಟೊಂದು ಹುಡುಕ್ತೆ, ಚಪ್ಪಲಿ ಎಲ್ಲ ಸೌದೋಯ್ತು, ಎಲ್ಲೂ ಕೆಲಸ ಸಿಕ್ಕಲಿಲ್ಲ ನನಗೆ. ಕೇಳಿದ್ದು ಒಂದೇ ಕಡೆ, ಬಟ್ ಕೆಲಸ ಸಿಕ್ಕಲಿಲ್ಲ. ದಿನನಿತ್ಯ ಅವನು ಕೆಲಸ ಸಿಗ್ತಾ ಇಲ್ಲ ಅಂತ ಜಪ ಮಾಡ್ತಾವನೆ. ಆ ಜಪ ಮಾಡ್ತಾ ಇರೋದು ಅವನ ಶರೀರದ ಎಲ್ಲ ಪೂರ್ತಿ ಇದೊಂದು ಚೀಲ ಅಂತ ತಿಳ್ಕೊಳ್ಳಿ. ಆ ಚೀಲ ತುಂಬ್ತಾ ಇದೆ, ಕೆಲಸ ಸಿಗ್ತಾ ಇಲ್ಲ. ತುಂಬಿ ಏನಾಗುತ್ತೆ, ಖಂಡಿತವಾಗ್ಲೂ ಅವನಿಗೆ ಕೆಲಸ ಸಿಗೋದಿಲ್ಲ. ಯಾಕೆಂದ್ರೆ ಅವನು ಆ ಕೆಲಸ ಸಿಗ್ತಾ ಇಲ್ಲ ಅನ್ನೋದನ್ನು ತುಂಬ್ತಾವನೆ. ಇದು ಯಾವ ರೀತಿ ಸಿಗ್ತಾ ಇಲ್ಲ ಅಂದ್ರೆ, ನಾಳೆ ದಿವಸ ಅವನಿಗೆ ನಿಜವಾಗ್ಲೂ ಕೆಲಸ ಸಿಕ್ಕಿದ್ರೆ, ಸರಿ ಸರ್ ನಾನು ಇವತ್ತು ಕೆಲಸ ಇದೆ ನನಗೇನೋ ಸ್ವಲ್ಪ ಹೊರಗಡೆ, ಹಂಗಾಗಿ ನಾಳೆಯಿಂದ ಬರ್ತೀನಿ, ಇಲ್ಲ ನಾಳೆ ಆಗಲ್ಲ, ನಾಳಿದ್ದಿಂದ ಬರ್ತೀನಿ, ನಾನು ನಿಮಗೆ ನಾಳಿದ್ದು ಬರ್ತೀನಿ ಅಂತ. ನಾಳಿದ್ದು ಅವನು ಹೋಗಲ್ಲ. ಆ ಕೆಲಸ ಕೊಡೋನೆ ಫೋನ್ ಮಾಡಿ, ಏನಪ್ಪಾ ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳಿದ್ದಲ್ಲ, ಇಲ್ಲ ಬರ್ತೀನಿ ಅಂತ ಹೇಳಿದ್ದೆ, ಎಷ್ಟು ಕೊಡ್ತೀರಾ ಸಂಬಳ? ಮಾತಾಡಿದ್ನಲ್ಲೋ ಮೊನ್ನೆನೆ, 15,000 ರೂಪಾಯಿ ಫಿಕ್ಸ್ ಆಯ್ತು. 15,000 ಎಲ್ಲ ಆಗಲ್ಲ, 20,000 ಕೊಡ್ತೀಯಾ, ಬರ್ತೀನಿ ಅಂದ್ರೆ ಇವನಿಗೆ ಕೆಲ್ಸಕ್ಕೆ ಹೋಗಕ್ಕೆ ಇಂಟ್ರೆಸ್ಟ್ ಇಲ್ಲ, ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾವನು. ಯಾಕೆ ಅಂದ್ರೆ ಅವನ ಕೆಲ್ಸಕ್ಕೆ ಬೇಡ ನೀನು ಹೋಗು ಅಂತ ಬೈದು ಬಿಡ್ಲಿ. ಯಾಕೆಂದ್ರೆ ಈ ಸೋಮಾರಿತನನೇ ಎಷ್ಟೋ ಚೆನ್ನಾಗಿದೆ. ಬೆಳಿಗ್ಗೆ ನಾಷ್ಟ ಮಾಡು, ಹೋಗು, ಸುತ್ತಾಡ್ಕಂಬ, ಅಲ್ಲಿ ಇಲ್ಲಿ ನಿದ್ದೆ ಮಾಡು, ಟೈಮ್ ಪಾಸ್ ಮಾಡು, ಮತ್ತೆ ಬಂದು ಕೆಲಸ ಇಲ್ಲ ಅಂತ. ಯಾರಾದ್ರೂ ಕಿವಿಲಿ ಹೂವು ಇಟ್ಕೊಂಡಿದ್ದಾನೆ ಅಂತ ಹಂಗೆ ಹೇಳ್ತವನು. 6 ತಿಂಗಳಾಯ್ತಂತೆ ಕೆಲಸ ಸಿಕ್ಲಿಲ್ಲ ಅಂತ. ಏನಲ್ಲಿ ನೆಪ ಹೇಳ್ಬೇಕಪ್ಪ, ಸುಳ್ಳು ಸತ್ಯನೇ ಸಾಯಿಸ್ಬಿಟ್ಟಲ್ಲೋ ನೀನ್ ಹೇಳಿರೋ ಸುಳ್ಳಿಂದ. ಕೆಲಸ ಸಿಕ್ಲಿಲ್ಲ, ಅಬಾ ಎಂತ ಅದ್ಭುತವಾದ ಪರಮ ಸುಳ್ಳು ಇದು. ಪರಮ ಸತ್ಯ ಅಲ್ಲ, ಪರಮ ಸುಳ್ಳು ಇದು, ಬ್ರಹ್ಮ ಸುಳ್ಳು. ಅವನು ಹೇಳ್ತಾ ಇರೋದು 6 ತಿಂಗಳಿಂದ ಕೆಲಸ ಸಿಕ್ಲಿಲ್ಲ ಅಂತ. ನಿಜವಾಗ್ಲೂ ನಿನಗೆ ಪೌರುಷತ್ವ ಇದ್ರೆ ದಿನಕ್ಕೆ 10 ಕಡೆ ಇಂಟರ್ವ್ಯೂಗೆ ಹೋಗು. ಕೆಲವೊಂದು ಕಡೆ ಇಂಟರ್ವ್ಯೂಗೆ ಹೋದಾಗ 1 ಗಂಟೆ ಹಿಡಿಯುತ್ತೆ, 1.5 ಗಂಟೆ ಹಿಡಿಯುತ್ತೆ, 3 ಗಂಟೆನೂ ಹಿಡಿಯುತ್ತೆ. ನಾನೇ ಮಾಡಿದ್ದೀನಿ, ಓಕೆ 3 ಗಂಟೆ ಹಿಡಿಯುತ್ತೆ. ಅಟ್ಲೀಸ್ಟ್ 3 ಕಡೆನಾದ್ರೂ ಇಂಟರ್ವ್ಯೂಗೆ ಹೋಗ್ಬೋದು. ನೀನು ಹೋಗಲ್ಲ. ಇದನ್ನ ಪ್ರಯತ್ನ ಅಂತಾರೆ. ಈ ರೀತಿ ನೀನೇನಾದ್ರೂ 6 ತಿಂಗಳು ಮಾಡ್ಬಿಟ್ಟು ಬಾರ, ಎಲ್ಲೂ ಕೆಲಸ ಸಿಗ್ಲಿಲ್ಲ, ನಾನೇ ಕೊಡ್ತೀನಿ ಬಾರ. 6 ತಿಂಗಳು ನಿರಂತರವಾಗಿ ದಿನಕ್ಕೆ ದೊಡ್ಡ ಇಂಟರ್ವ್ಯೂ ಅಂದ್ರೆ 3 ಕಡೆ, ಚಿಕ್ಕದಂದ್ರೆ 10 ಕಡೆ, ಆ 10 ಇಂಟರ್ವ್ಯೂನ ಮಾಡಿಬಿಟ್ಟು 6 ತಿಂಗಳು ಆದ್ಮೇಲೂ ನಿನಗೆ ಕೆಲಸ ಸಿಗ್ಲಿಲ್ಲ ಅಂದ್ರೆ ನಾನು ಕೊಡ್ತೀನಿ ಬಾ, ಖಂಡಿತವಾಗ್ಲೂ ಕೊಡ್ತೀನಿ. ಈ ರೀತಿ ಮಾಡಲ್ಲ ಸೋಮಾರಿಗಳು, ಆಲಸ್ಯ ಇರೋರು. ಅದಕ್ಕೋಸ್ಕರ 6 ತಿಂಗಳಿಂದ ಕೆಲಸ ಮಾಡ್ತಾನೆ. ಕೆಲವರೆಲ್ಲ
ಲೈವ್ ನೋಡಿ, ನನ್ನ ವಿಡಿಯೋಗಳು ನೋಡಿ, ಅಬ್ಬಾ ಗುರುಜಿ ಎಂಥ ಬ್ರಹ್ಮಜ್ಞಾನಿಗಳು ನೀವು ಅಂಥವ್ರು ಇಂಥವ್ರು ಹಂಗೆ ಹಿಂಗೆ ಬತ್ತಿನ ಗುರುಜಿ 1 ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳಾಯ್ತು, 6 ತಿಂಗಳಾಯ್ತು, ವರ್ಷನೇ ಆಗೋಯ್ತು, ಇನ್ನೂ ಬಂದಿಲ್ಲ. ಯಾಕೆ ಅಂತಂದ್ರೆ ಆ 2,500 ರೂಪಾಯಿ ಕನ್ಸಲ್ಟೇಷನ್ ಫೀಸ್ ಕೊಡೋದಕ್ಕೆ ಅವನು ಈ ಮಟ್ಟದಲ್ಲಿ ಸರ್ಕಸ್ ಮಾಡ್ತಾವನೆ. 3 ತಿಂಗಳಾದ್ರೂ ಬರಲಿಲ್ಲ, 6 ತಿಂಗಳಾದ್ರೂ ಬರಲಿಲ್ಲ, 1 ವರ್ಷ ಆದ್ರೂ ಬರಲಿಲ್ಲ. ಇನ್ನು ಮುಂದೆ ಜೀವನದಲ್ಲಿ ಏನ್ ದಬಾಕ್ತಾನ ಅವನು? ಏನ್ ದಬಾಕಕ್ ಸಾಧ್ಯ? 2,500 ಕೊಡೋದಕ್ಕೆ ಮೀನಾಮೇಷ ಎಣಿಸ್ತಾವನೆ. ಇವತ್ತು ಹೋಗ್ಲಾ, ನಾಳೆ ಹೋಗ್ಲಾ, ಮುಂದಿನ ವಾರ ಹೋದ್ರಾಯ್ತು, ಮುಂದಿನ ತಿಂಗಳು ಹೋದ್ರಾಯ್ತು, 15 ದಿವಸ ಮಾಡಾಯ್ತು, 1 ವರ್ಷನೇ ಆಗೋಯ್ತು. ಇನ್ನು ಅವನು 2,500 ರೂಪಾಯಿ ಒಂದು ಕಡೆ ಇನ್ವೆಸ್ಟ್ ಮಾಡೋದಕ್ಕೆ ಅವನಿಗೆ ಯೋಗ್ಯತೆ ಅರ್ಹತೆ ಇಲ್ಲ ಅಂತಂದ್ರೆ ಇನ್ನು ಮುಂದೆ ಜೀವನದಲ್ಲಿ ಇನ್ನೇನು ಮಾಡ್ತಾನೆ? ಏನ್ ಮಾಡೋದಕ್ಕೆ ಸಾಧ್ಯ? ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಇವ್ರು ಯಾರು ಖಂಡಿತವಾಗ್ಲೂ ಸೋಮಾರಿಗಳು, ಉದ್ಧಾರ ಆಗೋದಿಲ್ಲ. ಆದ್ರಿಂದ ಫಸ್ಟ್ ಯಾವುದೋ ಒಂದು ಎಪಿಸೋಡಲ್ಲಿ ಹೇಳಿದ್ದೆ, ಹೊಗಳಿಕೆಯಿಂದ ಯಾರಿಗೂ ಹೊಟ್ಟೆ ತುಂಬಲ್ಲ. ಎಷ್ಟೇ ಹೊಗಳಿದ್ರು ಕೂಡ ನೀವು ಅಂಥವ್ರು ಎಂಥವ್ರು ಹಾಗೆ ಹೀಗೆ ಅಂತಂದ್ರೆ ಹೊಟ್ಟೆ ಹಸಿದಾಗ ಮನುಷ್ಯನ ಊಟ ಬೇಕು. ಬಾಯಾರಿಕೆ ಆದಾಗ ನಿನ್ನ ಹೊಗಳಿಕೆಗಳನ್ನೆಲ್ಲ ತಗೊಂಡು 100,000 ಹೊಗಳಿಕೆ ತಗೊಂಡು ಅದನ್ನ ಬಾಯಿಗೆ ಅಂದ್ರೆ ಬಾಯಾರಿಕೆನ ನೀಗಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆ ಸಮಯದಲ್ಲಿ ಅವನಿಗೆ ಕೇವಲ ನೀರು ಬೇಕಷ್ಟೇ, ನೀರು ಬಿಟ್ಟು ಬೇರೆ ಏನು ಬೇಡ. ಆದ್ರಿಂದ ಮನುಷ್ಯ ಏನನ್ನ ಮಾಡ್ಬೇಕು ಅದನ್ನ ಮಾಡೋದಿಲ್ಲ, ಏನನ್ನ ಮಾಡಬಾರದು ಅದನ್ನ ಹೆಚ್ಚಾಗಿ ಗಮನ ಕೊಡ್ತಾ ಇರ್ತಾನೆ. ಅವನಾದ್ರೂ ಗಮನ ಕೊಡ್ತಾನೆ, ಇಲ್ಲಾಂದ್ರೆ ಅವನ ಸೋಮಾರಿತನ ಆಲಸ್ಯ ಅದನ್ನೇ ಮಾಡೋದಕ್ಕೆ ಪ್ರಚೋದಿಸುತ್ತೆ. ಅಂದ್ರೆ ಏನನ್ನ ಮಾಡಬಾರದು ಅದನ್ನ ಮಾಡೋದು, ಏನನ್ನ ಮಾಡಬೇಕು ಅದನ್ನ ಮಾಡೋದಿಲ್ಲ. ಅಕಸ್ಮಾತ್ ನನ್ನ ಹತ್ರ ಬಂದ ಒಂದಷ್ಟು ಸಲಹೆ ಸೂಚನೆಗಳನ್ನ ತಗೊಂಡ ಜ್ಞಾನದ ಮಾರ್ಗದರ್ಶನವನ್ನ ನೀಡ್ಬಿಟ್ಟೆ ಇನ್ನೇನಾದ್ರೂ ಉದ್ಧಾರ ಆಗ್ಬಿಟ್ರೆ ಅವನು, ಅಯ್ಯೋ ದೇವ್ರೆ, 6 ತಿಂಗಳು, 1 ವರ್ಷ, 5 ವರ್ಷ, 10 ವರ್ಷದಿಂದ ಅವನು ಆಲಸ್ಯದಲ್ಲಿದ್ದಾನೆ, ಅವನೇನಾದ್ರೂ ಅಭಿವೃದ್ಧಿ ಸಮೃದ್ಧಿಗೊಂಡ್ಬಿಟ್ರೆ ಏನ್ ಗತಿ? ಅದಕ್ಕೋಸ್ಕರ ಬರೋದಿಲ್ಲ, ಬರಕ್ ಸಾಧ್ಯವೂ ಆಗೋದಿಲ್ಲ. ರೀಸನ್ ಏನು ಅಂದ್ರೆ ನಿಜವಾಗ್ಲೂ ಅವನೇನಾದ್ರೂ ಜೀವನ ಪರಿವರ್ತನೆ ಆಗ್ಬಿಡುತ್ತಂದ್ರೆ ಯಾರ ಮೇಲೆ ಅದಕ್ಕೆ ದಿಕ್ಕು? ಆದ್ರಿಂದ ಬರೋದಕ್ಕಾಗೋದಿಲ್ಲ. ಇವರೆಲ್ಲ ಈ ರೀತಿ ಕುಂತಲ್ಲೇ ಎಲ್ಲವೂ ನಮಗೆ ಒಲ್ದು ಬಿಡಬೇಕು, ಎಲ್ಲವೂ ನಮಗೆ ಬಂದ್ಬಿಡ್ಬೇಕು ಅನ್ನೋ ಮನಸ್ಥಿತಿ ಉಳ್ಳಂತ ಖಂಡಿತವಾಗ್ಲೂ ಇವ್ರಿಗೆ ಆಗೋದಿಲ್ಲ. ಇವ್ರಿಗೆಲ್ಲ ಬರೋದಕ್ಕೆ ಸಾಧ್ಯವಿಲ್ಲ. ಏನನ್ನ ಮಾಡಬೇಕು, ಏನ್ ಮಾಡಬಾರದು, ಹೇಗೆ ಮಾಡಬೇಕು, ಈ 3 ತ್ರಿಶಕ್ತಿಗಳು ಬ್ರಹ್ಮ ರಹಸ್ಯವನ್ನ ತಿಳ್ಕೊಂಡಿದ್ರೆ ಅದ್ಭುತವಾಗಿ ಮಾಡಬಹುದು. ನಾವು ಜೀವನವನ್ನ ಬದಲಾಯಿಸ್ಕೊಳ್ಬಹುದು, ಪರಿವರ್ತನೆ ಮಾಡ್ಕೊಳ್ಬಹುದು, ರೂಪಾಂತರಣ ಕೂಡ ಮಾಡ್ಕೊಳ್ಬಹುದು. ಆದ್ರೆ ಮಾಡೋದಿಲ್ಲ. ಏನನ್ನ ಮಾಡಬಾರದು ಅದನ್ನೇ ಮಾಡ್ತಾರೆ ಎಲ್ಲ. ಇಡೀ ಭಾರತದಲ್ಲಿರೋ, ಇಡೀ ಪೃಥ್ವಿ ಬೇಡ ಪಾಪ, ಬೇರೆ ದೇಶದಲ್ಲ ಅದ್ಭುತವಾಗಿ ನಮ್ಮ ಭಾರತ, ನಮ್ಮ ನಾಡು ತಗೊಳ್ಳಿ, ಭಾರತನ ಬಿಟ್ಬಿಡಿ, ನಮ್ಮ ನಾಡಲ್ಲಿ ಏನನ್ನ ಮಾಡಬಾರದು ಅದನ್ನೇ ಹೆಚ್ಚಾಗಿ ಮಾಡ್ತಾರೆ. 85% ಅಷ್ಟು ಜನ ಅದನ್ನೇ ಮಾಡ್ತಾರೆ. ಏನು ಮಾಡಬಾರ್ದು ಅದನ್ನೇ ಮಾಡ್ತಾರೆ. ಏನು ಮಾಡಬೇಕು ಅದು ಗೊತ್ತು, ಆದ್ರೆ ಮಾಡಲ್ಲ. ಹೇಗೆ ಮಾಡಬೇಕು ಇದಂತೂ ಖಂಡಿತವಾಗ್ಲೂ ಗೊತ್ತೇ ಇಲ್ಲ.